ಮುಖ್ಯಮಂತ್ರಿಗಳು ಅವರೇ ಇದ್ದಾರೆ, ನಾವು ಯಾಕೆ ಹೋಗ್ಬೋದು ಸರ್? ಮಠದ್ದೇನಿಲ್ಲ. ನಮಗೆ ನಮ್ಮ ಕುಟುಂಬಕ್ಕೆ ಮಠಕ್ಕೆ ಅವಿನಾಭಾವ ಸಂಬಂಧ. ಸ್ವಾಮೀಜಿಯವರಿಗೂ ನಮ್ಮ ತಂದೆಯವರಿಗೂ ಭಾಳ ದೊಡ್ಡ ಸಂಬಂಧ ಇದ್ದಂಥದ್ದು. ನನಗೆ ಬೇರೆ ಏನೋ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಬೇರೆ ಸಂದರ್ಭದಲ್ಲಿ ನಾವು ತಿಳ್ಕೊಂಡಾಗೆಲ್ಲ ಮಠಕ್ಕೆ ಹೋಗ್ತೀನಿ. ನಾನು ಯಾವಾಗ ಅಂದ್ಕೊಳ್ತೀವಿ ಮಠಕ್ಕೆ ಹೋಗಬೇಕು ಅಂತ ಆವಾಗೆಲ್ಲ ಮಠಕ್ಕೆ ಹೋಗ್ತೀನಿ. ಈಗಲೂ ಕೂಡ ಆ ಕಾರ್ಯಕ್ರಮ ಒಂದು ಮಿಸ್ ಆಗಿದೆ ಬಿಟ್ಟರೆ ನಾನು ಯಾವಾಗಲೂ ಹೋಗ್ತೀನಿ. ನಾಳೆನೋ ಇವತ್ತು ಹೋಗಿ ನನ್ನ ಗೌರವ ಸಮರ್ಪಣೆ ಮಾಡಿ ಬರ್ತೇನೆ. ಅದು ವಿಮರ್ಶೆ ಹೆಂಗಾಗ್ತಿದೆ ಅಂದರೆ ಅಧ್ಯಕ್ಷರು ಮತ್ತು ಹೋಮ್ ಮಿನಿಸ್ಟರ್ ನಡುವೆ ಮನಸ್ಸು ಇಲ್ಲಪ್ಪ, ಆ ಥರ ಏನಿಲ್ಲ. ನಾನು ಈಗಲೇ ಬೇಕಾದ್ರೆ ಅವ್ರ ಮನೆಗೆ ಹೋಗ್ತೀನಿ, ಅಧ್ಯಕ್ಷರ ಮನೆಗೆ ಈಗಲೇ ಹೋಗ್ತೀನಿ. ಮನೆಗೆ ಅವ್ರು ಬಂದಾಗ ಹೋಗ್ತೀನಿ. ಏನಿದೇನು ನಮಗೇನು ಆ ಥರದ್ದು, ನಾವು ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಸರ್, ರಾಜಣ್ಣ ಪ್ರಕರಣದಲ್ಲಿ ಸಾಕ್ಷಿಗಳಿಲ್ಲ ಅನ್ನೋ ಮಾತುಗಳನ್ನು ಗೊತ್ತಿಲ್ಲ ನನಗೆ. ಅವರು ತನಿಖೆ ವರದಿ ಬರೋವರೆಗೂ ನಾವೇನು ಹೇಳೋಕ್ಕಾಗಲ್ಲ. ಎರಡೂ ಕೇಸ್ನಲ್ಲಿ, ರಾಜೇಂದ್ರ ಅವ್ರ ಕೇಸಲ್ಲೂ ಅಷ್ಟೇ, ರಾಜಣ್ಣ ಅವ್ರ ಕೇಸ್ನಲ್ಲೂ ಅಷ್ಟೇ ತನಿಖೆ ನಡೀತಾ ಇದೆ. ತನಿಖೆ ಮಧ್ಯದಲ್ಲಿ ನಾನು ಯಾವುದು ಪ್ರತಿಕ್ರಿಯೆ ಮಾಡೋದು ಸರಿ ಕಾಣಿಸಲ್ಲ. ಜೊತೆಗೆ ನಮಗೆ ಮಾಹಿತಿಗಳು ಕೂಡ ಇಲ್ಲ. ಮೇಲ್ನೋಟಕ್ಕೆ ಮಾಹಿತಿ ಇರ್ಬೋದು ಅಷ್ಟೇ, ಬಿಟ್ಟರೆ ತನಿಖೆ ಒಳಗಡೆಗೆ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ. ರಾಜಣ್ಣವರು ಸಡನ್ನಾಗಿ ತಣ್ಣಗಾಗೋದ್ರು, ಅಲ್ಲಿ ಸೆಷನಲ್ಲಿ ಇದ್ದಷ್ಟು ಆರ್ಭಟ ಕಡಿಮೆ ಆಗೋಯ್ತು ಹೈಕಮಾಂಡ್ ಮಾತಿನ ನಂತರ ಅನ್ನೋದು. ಅಲ್ಲ, ನೀವು ಏನು ಬಯಸ್ತೀರೋ ಗೊತ್ತಿಲ್ಲ ನನಗೆ. ಯಾಕೆ ಅಲ್ಲಲ್ಲ, ಅವರು ಸದನದಲ್ಲಿ ಹಿಂಗಿದ್ರು ಅಂದರೆ ಹಾಗೇ ಇರಬೇಕು ಬೀದಿಯಲ್ಲೂ ಅಂತ ಅಂದರೆ ಅದು ಸಾಧ್ಯ ಇಲ್ಲ. ಅದು ಸಾಮಾನ್ಯವಾಗಿ ಹೊರಗಡೆ ಆ ರೀತಿ ಇರ್ತಾರೆ ಸರ್, ಸದನದಲ್ಲಿ ಕಾಮಾಗಿರ್ತಾರೆ. ಆದರೆ ಈ ಸಲ ಉಲ್ಟಾ ಆಗಿದೆ. ನಿಮ್ಮ ಅಬ್ಸರ್ವೇಷನ್ ಒಳ್ಳೇದೆ. ನಾವು ಕಾಂಗ್ರೆಸ್ನಲ್ಲಿ ಸೀನಿಯರ್ ಪೊಲಿಟಿಷಿಯನ್ ಸರ್, AICC ಲೆವೆಲಲ್ಲೂ ವರ್ಕ್ ಮಾಡಿದ್ದೀರಾ. ಇವತ್ತು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಭೆ ನಡೀತಾ ಇದೆ. ಏನು ಇಂಟರ್ನಲ್ ಪಾಲಿಟಿಕ್ಸ್, ಆಂತರಿಕ ಗೊಂದಲಗಳಿಗೆಲ್ಲ ತೆರೆ ಬೀಳ್ಬೋದಾ ಸರ್? ಎಲ್ಲಿದೆ ನೀವು ಆಂತರಿಕ ಗೊಂದಲ ಅಂತ ನನಗೇ ಗೊತ್ತಿಲ್ಲಪ್ಪ. ನೀವೇ ಸೃಷ್ಟಿ ಮಾಡಿ ಹೇಳ್ತಾ ಇದ್ರಿ. ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ರೀ. ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ, ಗವರ್ನೆನ್ಸ್ ಮಾಡ್ತಾ ಇದ್ದೀವಿ, ಆಡಳಿತ ಮಾಡ್ತಾ ಇದ್ದೀವಿ, ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ. ಏನೋ ಸಣ್ಣ ಪುಟ್ಟ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸು ಡಿಫ್ರೆನ್ಸ್ ಅಲ್ಲ, ಡಿಫರೆನ್ಸ್ ಆಫ್ ಒಪಿನಿಯನ್ಸು ಇರ್ತದೆ, ಸಹಜವಾಗಿರುತ್ತೆ. ಅದಕ್ಕೇನು ಗೊಂದಲ ಅಂದರೆ ಅಂದ್ಬಿಟ್ರೆ ಏನು ಹೇಳೋದು ನಾವು? ಇಲ್ಲಮ್ಮ, ಅದಕ್ಕೆ ಸಂಬಂಧವೇ ಇಲ್ಲ. ನಾವು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗದೆ ಇರೋದಕ್ಕೂ ಇಲ್ಲಿ ರಾಜ್ಯದಲ್ಲಿ ಆಡಳಿತವನ್ನು ನಡೆಸೋದಕ್ಕೂ ಸಂಬಂಧವೇ ಇಲ್ಲ. ಹಂಗಾರೆ ಪವರ್ ಶೇರಿಂಗು KPCC ಅಧ್ಯಕ್ಷರ ಬದಲಾವಣೆ ಚರ್ಚೆ ಕೇವಲ ಊಹಾಪೋಹನ ಸರ್? ಅಲ್ಲ, ಈಗ ಕೆಲವರು ಬದಲಾವಣೆ ಆಗಬೇಕು ಅಂತಾರೆ, ಕೆಲವರು ಬೇಡ ಅವರೇ ಮುಂದುವರಿಲಿ ಅಂತಾರೆ. ಇದು ಇರೋದೇ ಅಲ್ಲ. ನಾನು ಇರುವಾಗಲೂ ಅದೇ ರೀತಿ ಇತ್ತು. ನಾನು 2ನೇ ಸರಿ ಆಗಬೇಕು ಮುಂಚೆ, 1ನೇ ಸರಿ ನನ್ನ ಟರ್ಮ್ ಮುಗಿದಾಗ ಇದೇ ರೀತಿ ಆಯಿತು. ಆವಾಗ ನಮ್ಮ ಸೀನಿಯರ್ ಲೀಡರ್ಸ್ನೆಲ್ಲ ಕರೆದು ಮಾತಾಡಿ ಇಲ್ಲ ಅವರೇ ಮುಂದುವರಿಲಿ ಅಂತೇಳಿ ನನಗೆ ಕಂಟಿನ್ಯೂ ಮಾಡಿದರು. ಈಶ್ವರ್ ಖಂಡ್ರೆ ಅವರು ಬೆಳಗ್ಗೆ ಅಲ್ಲಲ್ಲ ಇರ್ಬೋದು, ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಇದು ಪ್ರಕ್ರಿಯೆ ನಡೀತಾ ಇರೋದು ಹಾಗೆ. ಯಾರು ಏನಕ್ಕೆ ಗೊತ್ತಿಲ್ಲ ಇಲ್ಲ, ಯಾರು ನಾನು ಕೇಳಿಲ್ಲ. ಅದು ಆ ವಿಷಯನೇ ಬಂದಿಲ್ಲಪ್ಪ. ನೀವೇನು ಅದೇ ಫೋಟೋನು ನೋಡಿದೆ, ನಾನು ಕಾಡ್ತಾ ಇಲ್ಲ. ನಾನು ಫೋಟೋ ನೋಡಿದೆ ಬೆಳಗ್ಗೆ ಪೇಪರಲ್ಲಿ, ನಾನು ಕಾಣ್ತಾ ಇಲ್ಲ. ಅದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೀ, ಏನು ಇಂಪಾರ್ಟೆಂಟ್ ಇಲ್ಲ. ನಮ್ಮದು ಅಭಿಪ್ರಾಯ ಏನು ಇಂಪಾರ್ಟೆಂಟ್ ಏನಿಲ್ಲ. ಇದೆಲ್ಲ ಈಗ ಪ್ಯಾಸೇಜ್ ಆಫ್ ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಹೊಸ ನೀರು ಬಂದಾಗ ಹಳೆ ನೀರು ಮುಂದಕ್ಕೆ ಹೋಗುತ್ತೆ ಅಂತ. ಹಳೆ ನೀರು ಹೋಗುತ್ತೆ ಅಂತ ಮುನ್ಸೂಚನೆ ಸರ್? ಅದಿರ್ಬೋದು. ಹೌದು, ನೀವು ಯಾವ ಥರ ಬೇಕಾದ್ರೂ ವಿಶ್ಲೇಷಣೆ ಮಾಡಿ, ಆಯಿತಾ? ನಾನು ಗಾದಿ ಮಾತು ಹೇಳಿದೆ, ಆಯಿತಾ? ನನಗೆ ಅದನ್ನು ಅಪ್ಲೈ ಮಾಡಿದರೆ ಮಾಡಿ. ಥ್ಯಾಂಕ್ ಯು.